ವಿಜಯದಶಮಿಯ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೀವಿ. ಇದರ ಮತ್ತಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ. ಗುರುಜಿ, ಸಾಮಾನ್ಯವಾಗಿ ಇವತ್ತು ಮೈಸೂರಿನ ಕಡೆ ಎಲ್ಲರೂ ಸಂಚರಿಸ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗೇ ಇದೆ. ಅಲ್ಲಿ ಅಂಬಾರಿಯ ಮೇಲೆ ದೇವತೆಯನ್ನ ಕೂರಿಸಿ ಮೆರವಣಿಗೆ ಮಾಡುವಂತಹ ಒಂದು ಪದ್ಧತಿ. ವಿಜಯದಶಮಿಯ ದಿನ ದುರ್ಗೆಯ ಯಾವ ಅವತಾರವನ್ನು ಪ್ರಮುಖವಾಗಿ ನಾವು ಪೂಜಿಸ್ತೀವಿ? ಖಂಡಿತವಾಗಿ ಇವತ್ತಿನ ದಿವಸ ನೋಡಿ, ಇಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪದಲ್ಲಿರುವಂತಹ ತ್ರಿಶಕ್ತಿಗಳ ಪೂಜೆಯು ಇವತ್ತಿನ ದಿವಸ ಆಗುವಂಥದ್ದು. ಇವತ್ತಿನ ದಿವಸ ನಾವು ಪೂಜೆ ಮಾಡಿದ ನಂತರದಲ್ಲಿ ನೋಡಿ, ಅಲ್ಲಿ ಆನೆಯ ಮೇಲೆ ಅಂಬಾರಿಯನ್ನು ಮಾಡಿ ಅಂಬಾರಿಯ ಮೇಲೆ ಕೂಡಿಸೋದು. ಅಂದ್ರೇನು ಅರ್ಥಾತ್ ಮೇಲುಭಾಗದಲ್ಲಿ ದೇವತಾ ಶಕ್ತಿ ಇದ್ದಲ್ಲಿ ನೋಡಲಿಕ್ಕೂ ಚೆಂದವಾಗಿರ್ತದೆ ಅಂತ ನಾವು ತಲೆ ಎತ್ತಿ ದೇವರಿಗೆ ಒಂದು ನೋಡುವಂತಹ ಸನ್ನಿವೇಶಗಳು ಬರ್ತದೆ ಹೇಳುವಂಥದ್ದು. ಇವತ್ತಿನ ದಿವಸ ಅಂಬಾರಿ ಮೇಲೆ ಕುಳಿತಂತಹ ಇದನ್ನು ನೋಡುವಾಗ ಮನ ತಣಿತದೆ ಹೇಳುವಂಥದ್ದು. ಮತ್ತೊಂದು ಇಲ್ಲೊಂದು ವಿಶೇಷತೆ ಏನಿದೆ ಅಂತಂದರೆ, ಇವತ್ತಿನ ದಿವಸ ನಾವು ಮನೆಯಲ್ಲಿ ಪೂಜೆ ಮಾಡುವಾಗಲೂ ಸಹಿತವಾಗಿ ಎಲ್ಲ ಈ ನವದುರ್ಗಿಯರು ಮತ್ತು ತ್ರಿಶಕ್ತಿಗಳನ್ನು ಪೂಜೆ ಮಾಡಿದ ನಂತರದಲ್ಲಿ ಇವತ್ತಿನ ದಿವಸ ಕುಮಾರಿ ಪೂಜೆ ಮಾಡುವಂಥದ್ದು. ಕುಮಾರಿ 9 ಜನ ಕುಮಾರಿಯರನ್ನು ಸಹಿತವಾಗಿ 2 ವರ್ಷದಿಂದ 10 ವರ್ಷದವರೆಗಿನ 9 ಜನ ಕುಮಾರಿನೂ ಮಂತ್ರಾಕ್ಷರಮಯೀಂ ದೇವೀಂ, ಅಂದರೆ ದೇವತಾ ಮಂತ್ರದ ಅಕ್ಷರಗಳು ಎಷ್ಟಿರ್ತದೆಯೋ ಅಷ್ಟು ಸಂಖ್ಯೆಯಲ್ಲಿ, ಅದಕ್ಕೆ ಇಲ್ಲಿ ನವಾಕ್ಷರಿ ಜಪಗಳು ಅಂತ 9 ಅಕ್ಷರಗಳು 9 ಅಕ್ಷರಗಳು ಇರ್ತದೆ ದೇವಿಗೆ ಸಂಬಂಧಪಟ್ಟ ಹಾಗೆ. ಆ 9 ಅಕ್ಷರ ರೂಪದಲ್ಲಿ 9 ಕುಮಾರಿಯರನ್ನ ಇವತ್ತಿನ ದಿವಸ ನಾವು ಪೂಜೆಯನ್ನು ಮಾಡ್ತೇವೆ. ಅದರ ಜೊತೆಯಲ್ಲಿ 9 ಜನ ಸುಮಂಗಲಿಯರು ಮತ್ತು ದಂಪತಿ ಪೂಜೆ ಮಾಡುವಂಥದ್ದು. ಯಾಕೆಂದರೆ ಪ್ರತಿ ದಿವಸವೂ ಸಹಿತವಾಗಿ ಒಂದು ಬ್ರಾಹ್ಮಣ ಬಂದು ಪೂಜೆ ಮಾಡುವಂಥ ಪದ್ಧತಿ, ಸಪ್ತಶತಿ ಪಾರಾಯಣವನ್ನು ಓದೋದಾಗಲಿ, ಮನೆಯಲ್ಲಿ ಪೂಜೆ ಮಾಡುವಂತಹ ಪದ್ಧತಿ ಆಗಲಿ, ಈ ರೀತಿಯಲ್ಲಿ ನೋಡ್ಕೊಂಡು ಬಂದಿದೆ. ಅದರಲ್ಲಿ ಇವತ್ತಿನ ದಿವಸ ಆ ದಂಪತಿಗಳಿಗೆ ಇವತ್ತಿನ ದಿವಸ ಪೂಜೆಯನ್ನು ಕೊಡುವಂಥದ್ದು. ನಾವು ಆ ಭಾಗ್ಯನ ಸುವಾಸಿನಿ ಭಾಗ್ಯನವನ್ನು ಕೊಡುವಂಥದ್ದು, ದಂಪತಿಗಳಿಗೆ ವಸ್ತ್ರಾದಿಗಳನ್ನು ದಾನ ಮಾಡುವಂಥದ್ದು, ಕುಮಾರಿಯರಿಗೆ ವಸ್ತ್ರಾದಿಗಳನ್ನು ದಾನ ಮಾಡುವಂಥದ್ದು, ಎಲ್ಲವನ್ನು ಇವತ್ತಿನ ದಿವಸ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಆದ್ದರಿಂದಲೇ ಇವತ್ತಿನ ದಿವಸ ದಶಮಿ ಅಂದರೆ ಇದು ಅಂದರೆ ವಿದ್ಯಾದಶಮಿ ಅಥವಾ ವಿಜಯದಶಮಿ ಅಂತ ಹೇಳುವಂಥದ್ದು. ಇವತ್ತಿನ ದಿವಸ ನಾವು ಎಷ್ಟು ದಾನವನ್ನು ಮಾಡ್ತೀವೋ ಅಷ್ಟೇ ನಮಗೂ ಸಹಿತವಾಗಿ ಅನುಕೂಲವಾಗ್ತದೆ ಹೇಳುವಂಥದ್ದು. ಅಲ್ಲದೆ ಕಳಶ ಪ್ರತಿಷ್ಠಾಪನೆಯನ್ನ ಮಾಡಲಾಗತ್ತೆ. 9 ದಿನಗಳ ಆಚರಣೆಯನ್ನ ಅದನ್ನು ವಿಸರ್ಜನೆ ಮಾಡುವ ದಿವಸ ಇವತ್ತು. ಯಾವ ರೀತಿ ವಿಸರ್ಜನೆಯನ್ನು? ಅಲ್ಲಿ ಅದಕ್ಕೆ ಅಂದರೆ ಉತ್ತಿಷ್ಟ ಒಂದು ಯಾಂತು ದೇವಗಣ ಸರ್ವೆ ಗಂಟೆಯನ್ನು ತೂಗ್ತಾ ನಾವು ಅಕ್ಷತೆಯನ್ನು ಹಾಕಿ ವಿಸರ್ಜನೆ ಮಾಡ್ತೇವೆ. ಆಗ ಯಾಂತು ದೇವಗಣ ಸರ್ವೆ ಪೂಜಾ ಮಾದಾಯ ಬದುಕತಾಂ ಹೇಳುವಂಥ ಮಂತ್ರ ಇದೆ. ಆ ಮಂತ್ರವನ್ನು ಹೇಳಿ ಅದನ್ನು ವಿಸರ್ಜನೆ ಮಾಡುವಂತಹ ಪದ್ಧತಿ ಇದೆ. ಆ ವಿಸರ್ಜನೆ ಮಾಡಿದ ನಂತರ ಆ ಕಲಶದಲ್ಲಿರುವಂತಹ ತೀರ್ಥ ಇರ್ತದೆ. ಅಲ್ಲಿ ನಾವು ಅದಕ್ಕೆ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ಇತ್ಯಾದಿ ಮಂತ್ರಗಳನ್ನು ಹೇಳಿ ಅಲ್ಲಿ ಅಭಿಮಂತ್ರಣೆ ಮಾಡಿರ್ತೇವೆ. ಆ ಪ್ರಾಣ ಪ್ರತಿಷ್ಠೆ ಮಾಡಿದಂತಹ ಏನು ತೀರ್ಥ ಇದೆಯೋ ಅದನ್ನೆಲ್ಲವನ್ನು ನಾವು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಅಂತೂ ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು, ಬಂಧು ಬಾಂಧವರಿಗೆಲ್ಲ ಪ್ರೋಕ್ಷಣೆ ಮಾಡೋದು. ಆ ನಂತರದಲ್ಲಿ ನೈವೇದ್ಯ ಮಾಡಿದಂತಹ ಅನ್ನಾದಿಗಳು ಏನಿರ್ತಿದೆಯೋ ಪ್ರತಿ ದಿವಸ ಅಂತ ಇವತ್ತು ಸಹಿತವಾಗಿ ನೈವೇದ್ಯ ಮಾಡಿರ್ತೇವೆ, ಅದನ್ನು ನಾವು ಭುಂಜಿಸಬೇಕು ಅನ್ನುವಂಥದ್ದು. ಇವತ್ತು ಏನು ನೈವೇದ್ಯವನ್ನು ನೀಡಲಾಗುತ್ತೆ ನೋಡಿ, ವಿಶೇಷವಾಗಿದೆ ಆ ಕದುರಿನಿಂದ ಅಂದರೆ ಹೊಸ ಧಾನ್ಯದಿಂದ ಮಾಡಿದಂತಹ ಅನ್ನವಾಗಿರಬೇಕು ಅಥವಾ ಹೊಸ ಧಾನ್ಯದಿಂದ ಮಾಡಿದಂತಹ ಪಾಯಸವಾಗಿರಬೇಕು ಅಂತ ಅದನ್ನು ನೈವೇದ್ಯ ಮಾಡುವಂತಹ ಪದ್ಧತಿ. ಇನ್ನು ಇವತ್ತಿನ ದಿವಸ ವಿಶೇಷವಾಗಿ ವಡೆಯನ್ನು ಮಾಡ್ತಾರೆ. ಕೆಲವು ಈ ವಡೆ ಅಂತಂದರೆ ಉದ್ದಿನ ವಡೆ ಅಲ್ಲ, ಕೆಲವು ಹಳ್ಳಿ ಸಂಪ್ರದಾಯದಲ್ಲಿ ಮಾಡುವಂತಹ ಒಡೆಯ ಪದ್ಧತಿ ಬೇರೆ ಇದೆ, ಅದನ್ನು ಮಾಡ್ತಾರೆ. ಆನಂತರದಲ್ಲಿ ಅತ್ರಾಸವನ್ನು ಮಾಡುವಂತಹ ಪದ್ಧತಿ ಇದೆ, ಅದರಲ್ಲಿ ಸುಟ್ಟೆ ಹೇಳುವಂಥ ಮಾಡುವಂಥ ಪದ್ಧತಿ ಇದೆ. ಇದನ್ನೆಲ್ಲವನ್ನು ಕರಿದ ಪದಾರ್ಥಗಳು ಬರುವಂಥದ್ದು. ಇನ್ನು ಪಾಯಸ ಅನ್ನ, ದೇವಿಗೆ ಪಾಯಸ 10 ದಿವಸವೂ ಪಾಯಸ ನೈವೇದ್ಯವೇ, ಪಾಯಸದ ಮುಂದೆ ಮತ್ತೆ ಯಾವುದೂ ಇಲ್ಲ. ಅದರಿಂದ ಪಾಯಸ ನೈವೇದ್ಯ ಮಾಡಿ ಆನಂತರ ಅದನ್ನೆಲ್ಲವನ್ನು ಪ್ರಸಾದ ರೂಪದಲ್ಲಿ ಹಂಚಿಕೊಳ್ಳೋದು. ನಾಡಹಬ್ಬ ಅಂದ ತಕ್ಷಣ ರಾಜವಂಶಸ್ಥರು ನೆನಪಾಗೋದು ಸರ್ವೇ ಸಾಮಾನ್ಯ. ಖಂಡಿತವಾಗಿ ರಾಜವಂಶಸ್ಥರಿಗೆ ಈ ವಿಜಯದಶಮಿ ಯಾವ ರೀತಿ ಮುಖ್ಯ? ಖಂಡಿತವಾಗಿ, ಯಾಕೆಂದರೆ ಅವರಿಗೆ ಬಲಸ್ಯ ಪೃಥ್ವಿ ಹೇಳುವಂಥದ್ದು, ಬಲವೇ ಪ್ರಧಾನ. ಅಲ್ಲಿ ಅವರಿಗೆ ಅಸ್ತ್ರಶಸ್ತ್ರಾದಿಗಳು ಕೈಗೆ ಬಂದಾಗ ಬಲ ಜಾಸ್ತಿ ಅಂತೆ, ಯಾರಿಗೆ ಈ ರಾಜವಂಶಸ್ಥರಿಗೆ. ಅದನ್ನೆಲ್ಲವನ್ನು ಪೂಜೆ ಮಾಡುವಂತಹ ದಿವಸವಾಗಿದೆ. ನಿನ್ನೆಯ ದಿವಸ ಪೂಜೆಗೆ ಇಟ್ಟಿದ್ದರು, ಅದನ್ನ ಇವತ್ತಿನ ದಿವಸ ಕೈಯಲ್ಲಿ ಹಿಡಿಯುವಂಥದ್ದು, ಆ ಖಡ್ಗವನ್ನು ಹಿಡಿದು ಅಂಬಾರಿಯನ್ನು ಏರುವಂತಹ ದೃಶ್ಯ ನೋಡಿದ್ರಂತೂ ಕಣ್ಣು ಮನ ತಣೀತದೆ. ಹೀಗಾಗಿ ಅದೆಲ್ಲವೂ ಸಹಿತವಾಗಿ ಇವತ್ತಿನ ದಿವಸ ಅವರಿಗೆ ತಾಕತ್ತನ್ನು ಕೊಡುವಂತಾಗಿದೆ ಮತ್ತು ವಂಶವನ್ನು ಬೆಳಗುವಂತಹ ದಿವಸವಾಗಿದೆ ಇವತ್ತಿನ ದಿವಸ. ಹಾಗಾದರೆ ಇದು ಕ್ಷತ್ರಿಯರು ಆಚರಿಸುವಂತಹ ಹಬ್ಬನ ವಿಜಯದಶಮಿ? ಖಂಡಿತವಾಗಿಯೂ ಹೌದು. ಯಾಕೆಂದರೆ ಹಿಂದೆಲ್ಲ ವಿಜಯದಶಮಿಯ ದಿವಸ ಅವರು ಯುದ್ಧಾಕಾಂಕ್ಷಿಗಳಾಗಿ ಮುಂದೆ ಯಾವುದಾದ್ರೂ ರಾಜ್ಯಕ್ಕೆ ಯುದ್ಧಾಕಾಂಕ್ಷಿಗಳಾಗಿ ಹೋಗಬೇಕು, ದಂಡೆತ್ತಿ ಹೋಗಬೇಕು ಹೇಳಾದರೆ ಇವತ್ತಿನ ದಿವಸ ಪೂಜೆಯನ್ನು ಸಲ್ಲಿಸಿ ಹೋಗುವಂತಹ ಕ್ರಮ ಇತ್ತು. ಈ ವಿದ್ಯಾದಶಮಿಯ ದಿವಸ ನಾವು ಯಾವುದಾದ್ರೂ ಹೊಸ ಈಗ ಮನೆ ಕಟ್ಟುವುದಕ್ಕಾಗಲಿ ಅಥವಾ ಭೂಮಿ ಪೂಜೆಯಾಗಲಿ ಅಥವಾ ಮನೆ ಕಟ್ಟುವುದಕ್ಕೆ ಆರಂಭವಾಗಲಿ ಅಥವಾ ಹೊಸ ವಾಹನ ಖರೀದಿಯಾಗಲಿ ಇತ್ಯಾದಿಗಳನ್ನು ಮಾಡ್ತು ಹೇಳಾದರೆ ಅದು ನಿರಂತರವಾಗಿ ನಮಗೆ ಅನುಕೂಲ ಮಾಡಿಕೊಡ್ತದೆ ಹೇಳುವಂಥದ್ದು. ಆದ್ದರಿಂದ ಈ ವಿಜಯದಶಮಿ ದಿವಸ ವಿಜಯ ಹೇಳುವಂತಹ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ಆನಂತರದಲ್ಲಿ ಯುದ್ಧಾಕಾಂಕ್ಷಿಗಳಾಗಿ ಹೋಗುವಂತಹ ಪದ್ಧತಿಯೂ ಇತ್ತು ಹಿಂದೆಲ್ಲ. ಆದ್ದರಿಂದ ರಾಜ ಮಹಾರಾಜರಿಗೆ ವಿಶೇಷವಾಗಿ ಹೇಳಿರುವಂತಹ ದಿವಸ ಇದು.
ಅದಲ್ಲದೆ ವಿದ್ಯಾರ್ಥಿಗಳಿಗೆ ಅಕ್ಷರಾಭ್ಯಾಸವನ್ನು ಮಾಡುವ ದಿವಸ ಇವತ್ತಿನ ದಿವಸ. ಅಲ್ಲಿಗೆ ಸಂಸ್ಕಾರಗಳಲ್ಲಿ 16 ಸಂಸ್ಕಾರಗಳನ್ನು ಪ್ರಧಾನವಾಗಿ ಹೇಳಿದ್ದಾರೆ. ಅಲ್ಲಿ ಗರ್ಭಾಧಾನ, ಪುಂಸವನ, ಸೀಮಂತ, ವಿಷ್ಣುವಲಿ, ಜಾತಕರ್ಮ, ಅನ್ನಪ್ರಾಶನ, ಕರ್ಣವೇದನ, ಚೌಲ, ಇದರೊಳಗೆ ಅಕ್ಷರಾಭ್ಯಾಸವೂ ಒಂದು. ಈ ಅಕ್ಷರಾಭ್ಯಾಸವನ್ನು ಇವತ್ತಿನ ದಿವಸ ಮಾಡುವಂಥದ್ದು. ಅಕ್ಕಿಯಲ್ಲಿ ಸುವರ್ಣದಿಂದಾಗಲಿ ಅಥವಾ ಅರಿಶಿನ ಕೊಂಬಿನಿಂದಾಗಲಿ ಮಗುವಿನಿಂದ ಅಲ್ಲಿ ಓಂಕಾರವನ್ನು, ಸ್ವಸ್ತಿಕವನ್ನು ಅಥವಾ ಶ್ರೀಕಾರವನ್ನು ಬರೆಸುವಂಥ ದಿವಸ ಇವತ್ತಿನ ದಿವಸ. ಅದನ್ನು ವಿಶೇಷವಾದಂಥ ದೇವಸ್ಥಾನದಲ್ಲಾಗಲಿ ಅಥವಾ ಮನೆಯಲ್ಲೇ ಪುರೋಹಿತರು ಅಕ್ಷರಾಭ್ಯಾಸವನ್ನು ಮಾಡಿಸುವಂತಹ ದಿವಸವಾಗಿದೆ. ಅದರಿಂದ ಅಲ್ಲಿಂದ ಅಕಾರದಿಂದ ಹಿಡಿದು ಕ್ಷಕಾರಾಂತವಾಗಿ ಬರೆಸುವಂಥದ್ದು, ಅಕ್ಷರದಯ, ಅದನ್ನು ಗೆಲ್ಲುವಂತಹ ಶಕ್ತಿ ಬರುವಂತಹ ದಿವಸ. ಅದಕ್ಕೆ ವಿದ್ಯಾದಶಮಿ ಅಂತ ವಿಶೇಷ ಇದೆ. ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ವಿಜಯದಶಮಿಯಂದು ಯಾವ ಕೆಲಸವನ್ನು ಆರಂಭಿಸಿದ್ರೂ ಕೂಡ ಅದು ಶುಭಪ್ರದವಾಗುತ್ತೆ, ವಿಜಯೀಭವವಾಗುತ್ತೆ ಅನ್ನೋ ನಂಬಿಕೆ ಎಲ್ಲರಲ್ಲೂ ಇದೆ. ಹಾಗಾಗಿಯೇ ರಾಜ್ಯದ ಹಾಗೂ ದೇಶದ ಹಲವಾರು ಜನ ಒಳ್ಳೆ ವ್ಯಾಪಾರ ಆಗಲಿ, ವಿದ್ಯಾಭ್ಯಾಸ ಆಗಲಿ, ಇನ್ನಿತರ ಕಾರ್ಯಗಳನ್ನು ಇವತ್ತಿನಿಂದ ಆರಂಭಿಸ್ತಾರೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿದ್ದಾರೆ. ನಾರಿಯರನ್ನು ಎಷ್ಟು ನಾವು ಹೊಗಳಿದ್ರು ಅಥವಾ ಎಷ್ಟು ಪೂಜಿಸಿದ್ರು ಸಹಿತವಾಗಿ ದೇವತೆಗಳೆಲ್ಲರೂ ಸಹಿತವಾಗಿ ತೃಪ್ತಿ ಪಡ್ತಾರೆ ಅಂತ.